ಹಲೋ ಕ್ರಿಕೆಟ್ ಫ್ಯಾನ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮಹೇಂದ್ರ ಸಿಂಗ್ ಧೋನಿಗೆ ಈ ಬಾರಿಯ ಐಪಿಎಲ್ ಮ್ಯಾಚ್ ನಾನ್ ಕ್ಯಾಪ್ಟನ್ಸಿಯ ಫಸ್ಟ್ ಮ್ಯಾಚ್. ನಿನ್ನೆ ಐಪಿಎಲ್ ನ ಸೆಕೆಂಡ್ ಮ್ಯಾಚ್ ನಡೀತು. ಅದರಲ್ಲಿ ಮುಂಬೈ ಮತ್ತೆ ಪುಣೆ ನಡುವೆ ಸೆಣಸಾಟ ನಡೆದು ಕೊನೆಗೆ ಪುಣೆ ಗೆಲ್ಲತ್ತೆ. ಇನ್ನು ಪುಣೆ ಅವರು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋ ಧೋನಿಯನ್ನ ಬಿಟ್ಟು ಸ್ಟೀವ್ ಸ್ಮಿತ್ ಗೆ ಕ್ಯಾಪ್ಟನ್ಸಿಯನ್ನ ಕೊಡ್ತಾರೆ. ಆದ್ರೆ ಅಡ್ಡೇಟ್ ಮೇಲ್ ಗುಡ್ ಡೇಟ್ ಅನ್ನೋ ತರ ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ಸಿಯಲ್ಲಿ ಈ ಸರಿ ಪುಣೆ ಗೆದ್ಬಿಡತ್ತೆ. ಇನ್ನು ಇದಕ್ಕೆ ಧೋನಿಯನ್ನ ಕೀಳಾಗಿ ನೋಡಿದ ಉದ್ಯಮಿಗೆ ಹಿಗ್ಗಮುಗ್ಗ ಬೈದಿದ್ದಾರೆ. ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ಸಿಯಲ್ಲಿ ಪುಣೆ ವಿನ್ ಆಗಿದ್ದಕ್ಕೆ ಒಬ್ಬ ಬಿಸಿನೆಸ್ ಮ್ಯಾನ್ ಧೋನಿಯನ್ನ ಕೀಳಾಗಿ ನೋಡಿದಾನೆ. ಅದಕ್ಕೆ ಧೋನಿ ಫ್ಯಾನ್ಸ್ ಸರಿಯಾಗಿ ಮರ್ಯಾದೆ ಮಾಡಿದ್ದಾರೆ. ಧೋನಿಯ ಬಗ್ಗೆ ಲಘುವಾಗಿ ಟ್ವೀಟ್ ಮಾಡಿದ ಬಿಸಿನೆಸ್ ಮ್ಯಾನ್ ಒಬ್ಬರನ್ನ ಧೋನಿ ಅಭಿಮಾನಿಗಳು ಟ್ವಿಟರ್ ನಲ್ಲಿ ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಉದ್ಯಮಿಯ ಹೆಸರು ಹರ್ಷ ಗೋಯಂಕಾ. ಅವರು ಬೇರೆ ಯಾರು ಅಲ್ಲ, ಪುಣೆ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಅವರ ಸಹೋದರ. ಕಳೆದ ವರ್ಷವಷ್ಟೇ ಐಪಿಎಲ್ ಗೆ ಕಾಲಿಟ್ಟಿರುವ ಪುಣೆ ತಂಡ ಧೋನಿ ನಾಯಕತ್ವದಲ್ಲಿ ಕಳಪೆ ಪ್ರದರ್ಶನ ನೀಡಿತ್ತು. ಹಾಗಾಗಿ ಈ ಬಾರ ತಂಡದ ನಾಯಕತ್ವವನ್ನ ಬದಲಾಯಿಸಿದ್ದು ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ಅವರಿಗೆ ಪುಣೆ ತಂಡದ ನಾಯಕತ್ವ ಕೊಡಲಾಗಿತ್ತು. ನಿನ್ನೆ ಐಪಿಎಲ್ ನ ಮ್ಯಾಚ್ ಅಲ್ಲಿ ತನ್ನ ಮೊದಲ ಪಂದ್ಯವಾಡಿದ ಪುಣೆ ಮುಂಬೈ ತಂಡದ ವಿರುದ್ಧ 7 ವಿಕೆಟ್ ಜಯ ಪಡೆಯಿತು. 54 ಎಸೆತಗಳಲ್ಲಿ 84 ರನ್ ಚಚ್ಚಿದ ಸ್ಮಿತ್ ಈ ಗೆಲುವಿನ ರೂವಾರಿ ಅಂತ ಅನ್ಸಿದ್ರು. ಇದನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿದ ಹರ್ಷ, ಧೋನಿಯನ್ನ ನಾಯಕತ್ವದಿಂದ ಕೈಬಿಟ್ಟು ಸ್ಮಿತ್ ಗೆ ನಾಯಕತ್ವ ಕೊಟ್ಟ ನಿರ್ಧಾರ ಸರಿ ಅನ್ಸ್ತು. ಅವರು ಧೋನಿಯನ್ನ ಇಂದು ಮೂಲೆ ಗುಂಪು ಮಾಡಿದ್ರು. ತಂಡಕ್ಕೆ ಯಶಸ್ಸು ತರುವ ನಿಟ್ಟಿನಲ್ಲಿ ಇದು ಮಹತ್ವದ ನಿರ್ಧಾರ ಅಂತ ಹೇಳಿದ್ದಾರೆ. ಅವರ ಈ ಟ್ವೀಟ್ ನಿಂದ ರೊಚ್ಚಿಗೆದ್ದ ಕ್ರಿಕೆಟ್ ಅಭಿಮಾನಿಗಳು ಹಾಗೆ ಧೋನಿ ಅಭಿಮಾನಿಗಳು ಹರ್ಷ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಧೋನಿ ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು, ಅವ್ರ ಬಗ್ಗೆ ಲಘುವಾಗಿ ಮಾತಾಡಬೇಡಿ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಇಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಇದ್ಮೇಲೆ ನೀವ್ ಹೇಗೆ ಬಿಸಿನೆಸ್ ಮೆನ್ ಆದ್ರಿ ಅಂತ ಪ್ರಶ್ನಿಸಿದ್ದಾರೆ. ಹೀಗೆ ಮೇಲೆ ಮೇಲೆ ಬಂದ ಟೀಕೆಗಳಿಂದ ಸುಸ್ತಾದ ಹರ್ಷ ಕೊನೆಗೂ ನೀವು ಹೇಳಿದ್ದು ಸರಿ, ಧೋನಿ ಒಬ್ಬ ಸ್ಟಾರ್ ಆಟಗಾರ, ಆದ್ರೆ ಗುರುವಾರದ ಪಂದ್ಯ ಮಾತ್ರ ಸ್ಮಿತ್ ಅವ್ರದಾಗಿತ್ತು ಅಂತ ತಿಳಿಸಿ ಅಲ್ಲಿಗೆ ಇದನ್ನ ಮುಗಿಸಿದ್ದಾರೆ. ಏನೇ ಆದ್ರೂ ಹರ್ಷ ಅವರು ಹೇಳಿದ್ದು ತಪ್ಪು. ಧೋನಿ ಅವರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ನಾಯಕ. ಇಂಥವ್ರನ್ನ ಈ ತರ ಕೀಳಾಗಿ ನೋಡೋದು ನಿಜಕ್ಕೂ ತಪ್ಪು. ನಿಮ್ಮಲ್ಲಿ ಎಷ್ಟು ಜನ ಧೋನಿ ಫ್ಯಾನ್ಸ್ ಇದ್ದೀರಾ? ಹಾಗೆ ಈ ಟ್ವೀಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ. ಜೊತೆಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಇವತ್ತು ಕೂಡ ನಿಮ್ಗೆ ಐಪಿಎಲ್ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.